ಹಾಯ್, ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ವಿಷಯ ಏನಪ್ಪ ಅಂತಂದರೆ ಸೇಬು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಏನೇನು ಪ್ರಯೋಜನಗಳು ಅನ್ನೋದನ್ನು ನಾನು ಇವತ್ತು ತಿಳಿಸೋಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಎಲ್ಲರೂ ಸೇಬು ಹಣ್ಣಿನ ಪ್ರಯೋಜನಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರೂ ನೀವು ಕೂಡ ಅದರ ಪ್ರಯೋಜನಗಳನ್ನು ನೀವು ಕೂಡ ತಿಳ್ಕೊಂಡು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ. ನಿಮಗೆಲ್ಲ ಗೊತ್ತೇ ಇದೆ, ಸೇಬು ಹಣ್ಣು ಬರೀ ರುಚಿಕರವಾದ ಆಹಾರ ಅಲ್ಲ, ಅದಕ್ಕಿಂತ ತುಂಬ ನಮಗೆ ಆರೋಗ್ಯವನ್ನು ವೃದ್ಧಿಸುವಂಥ ಅಥವಾ ನಿಧಿ ಅಂತಲೇ ಹೇಳ್ಬೋದು ಸೇಬು ಹಣ್ಣು ವೀಕ್ಷಕರೇ. ಅಷ್ಟು ಅದ್ಭುತವಾದ ಆಹಾರ ಇದು. ಫ್ರೂಟ್ಸ್ ಇದರಲ್ಲಿ ನಮಗೆ ಆರೋಗ್ಯವನ್ನು ಸುಧಾರಣೆ ಮಾಡುವಂಥ ಹಲವಾರು ಪೌಷ್ಟಿಕಾಂಶಗಳು ಈ ಸೇಬು ಹಣ್ಣಲ್ಲಿ ಇದೆ. ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಇದ್ದಾವೆ. ತುಂಬ ನಮಗೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಅದ್ಭುತವಾದ ಆರೋಗ್ಯಕರವಾದ ನಿಧಿ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಪೇಷಂಟ್ಸಿಗೂ ಹೇಳ್ತಾರೆ ಡಾಕ್ಟ್ರುಗಳು, ಅದು ಚೆನ್ನಾಗಿ ಹಣ್ಣುಗಳನ್ನು ತಿನ್ನಿ ಅಂತ. ಸೇಬು ಹಣ್ಣು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಆರೋಗ್ಯದಲ್ಲಿ ಏನೇನು ನಮ್ಮ ದೇಹದಲ್ಲಿ ರೋಗಗಳು ಬರ್ತಾವಲ್ಲ, ಆ ರೋಗಗಳನ್ನು ಈ ಸೇಬು ಹಣ್ಣು ತಡೆಗಟ್ಟುತ್ತೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಯಾಕಂದರೆ ಇದು ಕ್ಯಾನ್ಸರ್ ಸೆಲ್ಗಳನ್ನು ಏನು ಹುಟ್ಟುತ್ತಲ್ಲ, ಕ್ಯಾನ್ಸರ್ ಸೆಲ್ಲು, ಅದನ್ನು ಕಡಿಮೆ ಮಾಡುತ್ತೆ ವೀಕ್ಷಕರೇ. ಅಷ್ಟು ಪವರ್ ಈ ಸೇಬು ಹಣ್ಣಿಗಿದೆ. ಇನ್ನೂ ತುಂಬ ಇದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲವಾರು ವಿಟಮಿನ್ಗಳನ್ನು ಹೊಂದಿರುವಂಥ ಪದಾರ್ಥ ಇದು. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ಇದು ಇದು ನಮಗೆ ತುಂಬ ಪೌಷ್ಟಿಕವಾದ ಆಹಾರ ಅಂದರೆ ತಪ್ಪೇ ಇಲ್ಲ ವೀಕ್ಷಕರೇ. ಅಷ್ಟು ನಮಗೆ ಆರೋಗ್ಯವನ್ನು ಒಂದು ಮಟ್ಟಿಗೆ ಚೆನ್ನಾಗಿ ಇರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ನಮಗೆ ಮತ್ತು ಒಳ್ಳೆಯ ಖನಿಜಗಳು ಎಲ್ಲ ಇದರಲ್ಲಿ ಇದೆ. ಏನು ಹೇಳಿ, ಫೈಬರ್ ಇದೆ, ಕ್ಯಾಲ್ಸಿಯಂ ಇದೆ, ಫೈಬರ್ ಅಂಶ ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ತುಂಬ ಇದೆ. ನೋಡಿ ವೀಕ್ಷಕರೇ, ಇದು ಸೇಬು ಹಣ್ಣು ಮೊದಲು ಹೃದಯದ ಆರೋಗ್ಯವನ್ನು ತುಂಬ ನಿಯಂತ್ರಿಸುತ್ತದೆ. ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಹೃದಯದ ಏನು ಹಾರ್ಟ್ ಅಟ್ಯಾಕ್ ಅದು ಇದು ಇರುತ್ತಲ್ಲ, ಅದನ್ನೆಲ್ಲ ಇದು ತುಂಬ ಚೆನ್ನಾಗಿ ಆರೋಗ್ಯದಿಂದ ಇಡುತ್ತೆ. ನಾವು ಕೂಡ ನಾರ್ಮಲ್ ಆಗಿರೋರು, ಪೇಷಂಟ್ಗಳು ಎಲ್ಲರೂ ಇದನ್ನ ಸೇವಿಸ್ಬೋದು ವೀಕ್ಷಕರೇ. ಯಾಕಂದರೆ ನಮ್ಮಲ್ಲಿ ಏನು ಕೊಲೆಸ್ಟ್ರಾಲ್ ಇರುತ್ತಲ್ಲ, ಅದನ್ನು ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ತೆಗೆದುಹಾಕಿ ನಮಗೆ ಒಳ್ಳೆಯ ಕೊಲೆಸ್ಟ್ರಾಲನ್ನು ಸೇವ್ ಮಾಡಿ ನಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ಈ ಸೇಬು ಹಣ್ಣು ಸಹಾಯ ಮಾಡುತ್ತೆ. ಈ ಸೇಬು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಫೈಬರ್ ಅಂಶ ಇರೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ವೀಕ್ಷಕರೇ. ಮತ್ತು ಇದು ಈ ಮಲಬದ್ಧತೆ ಅಂತಾರಲ್ಲ, ಅದನ್ನು ಇದು ತಡೆಗಟ್ಟುತ್ತೆ ವೀಕ್ಷಕರೇ. ಮತ್ತು ದಂತ ಆರೋಗ್ಯ ಅಂದರೆ ಸೇಬು ಹಣ್ಣನ್ನು ತಿನ್ನಬೇಕು. ಸೇಬು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಹಲ್ಲುಗಳು ಗಟ್ಟಿಯಾಗಿ ಅಂತಲ್ಲ, ಆರೋಗ್ಯ ಅಂದರೆ ರಕ್ತ ಒತ್ತಡ ಇರುತ್ತಲ್ಲ, ಅದನ್ನು ಎಲ್ಲ ಚೆನ್ನಾಗಿಡುತ್ತೆ. ಮತ್ತು ನಮ್ಮ ಹಲ್ಲುಗಳು ಕೂಡ ಸೇಫ್ಟಿಯಾಗಿರ್ತವೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಮೇಯ್ನಾಗಿ ತುಂಬ ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಸೇಬು ಹಣ್ಣು ಸೇವನೆ ಮಾಡುವಾಗ ನಾವು ಸೇಬು ಹಣ್ಣನ್ನು ನೀಟಾಗಿ ತೊಳಿಬೇಕು ವೀಕ್ಷಕರೇ. ನೀಟಾಗಿ ತೊಳಿಬೇಕು, ತೊಳೆದು ಬಿಟ್ಟು, ಯಾಕಂದರೆ ಅದರಲ್ಲೇನೋ ಕೀಟಾಣುಗಳು ಇರ್ತಾವಂತ. ಸೊ ಹಾಗಾಗಿ ಕೀಟಾಣುಗಳು ಸೇಬು ಹಣ್ಣಲ್ಲಿ ಇರೋದರಿಂದ ಸೇಬು ಹಣ್ಣನ್ನು ನೀಟಾಗಿ ಫಸ್ಟು ತೊಳ್ಕೊಂಬಿಟ್ಟು ಆಮೇಲೆ ನಾವು ಸೇವನೆ ಮಾಡಬೇಕು ವೀಕ್ಷಕರೇ. ಮತ್ತು ಇನ್ನೊಂದು, ಎಷ್ಟು ನಾವು ಸೇಬು ಹಣ್ಣನ್ನು ನೀಟಾಗಿ ತೊಳೆದು ತಿಂತೀವೋ ಅಷ್ಟು ಒಳ್ಳೆಯದು. ಮತ್ತು ಇನ್ನೊಂದು,
ಏನಪ್ಪ ಅಂತಂದರೆ ಹಲ್ಲುಗಳಿಗೆ ನಾವು ಸೇಬುವನ್ನು ತಿಂದ ಮೇಲೆ ಹಲ್ಲುಗಳನ್ನು ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕು. ಯಾಕಂದರೆ ಸೇಬುವಿನಲ್ಲಿ ಸಕ್ಕರೆ ಅಂಶ ಇರೋದರಿಂದ ಸಕ್ಕರೆ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಹಲ್ಲುಗಳು ಹುಳುಕಾಗೋ ಸಾಧ್ಯತೆ ತುಂಬಾ ಇರುತ್ತೆ ವೀಕ್ಷಕರೇ. ಇದು ನೀವು ಗಮನಿಸಬೇಕಾದ ವಿಚಾರ. ಯಾಕಂದರೆ ಅದಕ್ಕೆ ಫಸ್ಟ್ ತಿನ್ನುವಾಗ ಸೇಬುವನ್ನೇ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಅಂದರೆ ತುಂಬ ಒಳ್ಳೆಯದು. ಮತ್ತು ಸೇಬನ್ನು ತಿಂದ ಮೇಲೆ ಹಲ್ಲುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಸ್ವಚ್ಛವಾಗಿಟ್ಕೊಳ್ಳೋದು ತುಂಬ ಮುಖ್ಯ. ಯಾಕಂತಂದರೆ ಸಕ್ಕರೆ ಅಂಶ ಇರುತ್ತೆ. ಅದನ್ನು ಮತ್ತು ಹಲ್ಲುಗಳು ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಹಲ್ಲುಗಳನ್ನು ನೀಟಾಗಿ ಸೇಬುವನ್ನು ತಿಂದ ಮೇಲೆ ನೀಟಾಗಿ ಸ್ವಚ್ಛವಾಗಿಟ್ಕೊಳ್ಳೋದು ತುಂಬ ಮುಖ್ಯ. ನಾವು ಕಡಿಮೆ ಕ್ಯಾಲರಿ ಇರೋ ಸೇಬುವನ್ನು ತಿಂದರೆ ನಮಗೆ ತೂಕನ ನಷ್ಟ ಮಾಡುತ್ತೆ. ಈ ಸೇಬುವನ್ನು ನಾವು ಸೇಬುವನ್ನು ತಿಂದರೆ ನಮಗೆ ನಷ್ಟ ಅಂತ ಏನಿಲ್ಲ. ಬಟ್ ಎಲ್ಲನೂ ಮಿತವಾಗಿ ಸೇವಿಸಬೇಕು. 1 ಅಥವಾ 2 ತಿನ್ನಬೇಕು ಒಂದು ದಿನಕ್ಕೆ. ಸೇಬುವನ್ನು ಸೇವನೆ ಮಾಡೋದ್ರಿಂದ ನಮಗೆ ತೂಕ ನಷ್ಟ. ಯಾರು ದಪ್ಪಗಿರ್ತಾರೆ, ಈ ಥರ ಡಯಟ್ ಮಾಡ್ತಾರೆ, ಅದು ಇದೆ ಅಂತಾರಲ್ಲ, ಅವರು ಸೇಬುವನ್ನು ಸೇವಿಸ್ಬೋದು. ಆವಾಗ ವೆಯ್ಟ್ ಲಾಸ್ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಈ ಸೇಬು ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ಮನುಷ್ಯನ ದೇಹ ಅಂದರೆ ಚರ್ಮನ ಸುಕ್ಕುಗಟ್ಟುವಿಕೆ ಇರೋದಿಲ್ಲ. ಮತ್ತು ನಮಗೆ ವಯಸ್ಸಾಗುವಿಕೆನ ಕಡಿಮೆ ಮಾಡುತ್ತೆ. ಅಂದರೆ ನೋಡೋದಕ್ಕೆ ಕಾಂತಿಯುತವಾಗಿ ನಾವು ನೋಡೋದಕ್ಕೆ ಚೆನ್ನಾಗಿ ಕಾಣ್ತೀವಿ. ಅಷ್ಟು ಹೊಳಪನ್ನು ಈ ಸೇಬು ಹಣ್ಣು ನಮಗೆ ನೀಡುತ್ತೆ ವೀಕ್ಷಕರೇ. ತುಂಬ ಒಳ್ಳೆ ಆರೋಗ್ಯಕರವಾದ ಹಣ್ಣು ಇದು. ನಮಗೆ ಚರ್ಮ ರೋಗ ಅಥವಾ ಈ ಥರದ್ದೇನು ಬರೋದಿಲ್ಲ. ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಹೊಳಪಾಗಿ ಇಡುತ್ತದೆ. ಆರೋಗ್ಯವನ್ನು ವೃದ್ಧಿಸುತ್ತದೆ. ಅದು ಒಳ್ಳೆ ನಿಧಿ ಅಂತ ಹೇಳ್ಬೋದು ಇದನ್ನು. ನಿಜವಾಗ್ಲೂ ನಮಗೆ ಹೃದಯ ಇದೆಯಲ್ಲ, ಆ ಹೃದಯದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ತುಂಬ ವಿಟಮಿನ್ಗಳು ಇರೋದರಿಂದ ಇದನ್ನು ಸೇವನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ಗೊತ್ತಿದೆ, ಈಗಾಗಲೇ ನಾನು ಹೇಳಿದೆ, ಚರ್ಮ ರೋಗ ಏನಿರುತ್ತೆ ಅದನ್ನು ತಡೆಗಟ್ಟುತ್ತೆ. ನೋಡೋದಕ್ಕೆ ಕಾಂತಿಯುತವಾಗಿ ಚೆನ್ನಾಗಿ ಹೊಳಪನ್ನು ನೀಡುತ್ತೆ. ಈ ಮಲಬದ್ಧತೆನ ನಿವಾರಣೆ ಮಾಡುತ್ತೆ. ಮತ್ತು ಈ ಕ್ಯಾನ್ಸರ್ ಸೆಲ್ಗಳನ್ನು ಕ್ಯಾನ್ಸರ್ ಸೆಲ್ ಆಲ್ರೆಡಿ ಹುಟ್ಟಿರುತ್ತೆ ಅಥವಾ ಜಾಸ್ತಿ ಆಗದಿರೋ ಥರ, ಇನ್ನೂ ದೊಡ್ಡದಾಗಿ ಬೆಳೀದೇ ಇರೋ ಥರ ಈ ಸೇಬು ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ವೀಕ್ಷಕರೇ. ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಸೇಬು ಹಣ್ಣಲ್ಲಿ ವಿಟಮಿನ್ ಸಿ ತುಂಬ ಇದೆ, ತುಂಬ ಹೇರಳವಾಗಿ ಸಿಗುತ್ತೆ. ಸೊ ಹಾಗಾಗಿ ನಾವು ಆರೋಗ್ಯನ ತುಂಬ ನಮಗೆ ಚೆನ್ನಾಗಿಡುತ್ತೆ ಅಂತ. ವಿಟಮಿನ್ ಸಿ ಹೇರಳವಾಗಿ ಆ್ಯಪಲಲ್ಲಿ ಇರೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಸೇಬು ಹಣ್ಣು ಹೊಂದಿದೆ. ಸೊ ಪ್ರತಿದಿನ 1-2 ಸೇಬು ಹಣ್ಣನ್ನು ನೀವು ನೀಟಾಗಿ ತೊಳ್ಕೊಂಬಿಟ್ಟು ತಿಂದ ಮೇಲೆ ನಮ್ಮ ಹಲ್ಲುಗಳನ್ನು ಸೇಫ್ಟಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಮತ್ತು ಇನ್ನೊಂದು, ಯಾರಿಗೆ ಸೇಬು ಹಣ್ಣು ತಿಂದರೆ ಆಗಲ್ಲ ಅನ್ನೋರು, ಆ್ಯಪಲ್ ತಿಂದರೆ ಆಗಲ್ಲ ಅಲರ್ಜಿ ಅನ್ನೋರು ತಿನ್ನೋಕ್ಕೆ ಹೋಗಬೇಡಿ. ಮತ್ತು ಅತಿಯಾಗಿ ತಿನ್ನೋಕ್ಕೆ ಹೋಗಬೇಡಿ. 1 ಅಥವಾ 2-3 ತಿನ್ಬೋದು ಅಷ್ಟೇ. ಯಾಕಂದರೆ ಅತಿಯಾಗಿ ತಿಂದರೆ ಎಲ್ಲನೂ ಅಷ್ಟೇ. ನಿಮಗಿದು ಆಲ್ರೆಡಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು. ಯಾಕಂದರೆ ನಾವು ಅಮೃತ ಒಳ್ಳೇದು ಅಮೃತ ಕುಡಿದ್ರೂ ವಿಷ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಯಾವುದನ್ನು ಎಷ್ಟು ಸೇವಿಸಬೇಕೋ ಅಷ್ಟೇ ಹಿತಮಿತವಾಗಿ ಸೇವಿಸೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ವೀಕ್ಷಕರೇ. ವೀಕ್ಷಕರೇ, ಏನಪ್ಪ ಅಂತಂದರೆ ಸೇಬು ಹಣ್ಣನ್ನು ನೀವು ತಿನ್ನೋದು ತಾಜಾಯುತವಾಗಿರ್ತಾವಲ್ಲ ಸೇಬು ಹಣ್ಣು, ಆ ತಾಜಾ ಸೇಬು ಹಣ್ಣನ್ನು ಸೇವಿಸಿ. ಮತ್ತು ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಅದನ್ನ ಸಿಪ್ಪೆನ ತೆಗೆದು ಡಸ್ಟ್ಬಿನ್ನಿಗೆ ಎಸೆದು ಆಮೇಲೆ ಸೇಬು ಹಣ್ಣು ತಿಂತಾರೆ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸೇಬು ಹಣ್ಣಲ್ಲಿ ಏನು ವಿಟಮಿನ್ಸು ಏನಿದಾವೋ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಇ ಏನಿವೆಲ್ಲ ಇದಾವಲ್ಲ, ಇವೆಲ್ಲ ಸೇಬು ಹಣ್ಣಿನ ಸಿಪ್ಪೆ ಒಳಗಡೆ ಇದ್ದಾವೆ. ಸೊ ಹಂಗಾಗಿ
ನಮಗೆ ಹೆಚ್ಚು ಪೌಷ್ಟಿಕಾಂಶ, ಹೆಚ್ಚು ಆರೋಗ್ಯಕರವಾಗಿ ಇರಿಸೋದಂದರೆ ಈ ಸೇಬು ಹಣ್ಣಲ್ಲಿರೋ ಸಿಪ್ಪೆ. ಸೊ ನಾವು ಸೇಬು ಹಣ್ಣಿನ ಜೊತೆಗೆ ಅದನ್ನ ಸಿಪ್ಪೆ ತೆಗೆದು ಎಸೆದೇ ಸೇಬು ಹಣ್ಣು ಸಿಪ್ಪೆ ಸಮೇತವಾಗಿ ತಿಂದರೆ ಬಹಳ ಅಂದರೆ ಬಹಳ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಯಾರು ಸಿಪ್ಪೆನ ಸೈಡಿಗೆ ತೆಗೆದು ಎಸಿಬೇಕು ಹೋಗಬೇಡಿ, ಸೇಬು ಹಣ್ಣು ಸಿಪ್ಪೆ ಸಮೇತವಾಗಿ ಸೇವನೆ ಮಾಡಿ. ನೀವು ಹೊರಗಡೆ ಅಲ್ಲಿ ಇಲ್ಲಿ ಏನು ಮಾಡ್ತೀರಾ, ಜ್ಯೂಸ್ನ ಸೇಬು ಹಣ್ಣು ಜ್ಯೂಸ್ ಕೊಡಿ, ಆ್ಯಪಲ್ ಜ್ಯೂಸ್ ಕೊಡಿ, ಅದು ಇದು ಅಂಥೇಳಿ ಹೊರಗಡೆ ಕುಡಿಯೋ ಬದಲು ನಿಮ್ಮ ಮನೆಯಲ್ಲಿ ನೀವೇ ಸೇಬು ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಉತ್ತಮ. ವೀಕ್ಷಕರೇ, ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಸರಿ ಅನಿಸಿದೆಯಾ ಅಥವಾ ಇಲ್ವಾ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿ ವೀಕ್ಷಕರೇ, ಸೇಬು ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ತಿನ್ನಿರಿ, ಸಿಪ್ಪೆ ಸಮೇತವಾಗಿ ತಿನ್ನಿರಿ. ಅದರಲ್ಲಿ ತುಂಬ ನಮಗೆ ಆರೋಗ್ಯ ನಿರೋಧಕ ಶಕ್ತಿ ಸಿಪ್ಪೆಯಲ್ಲಿ ತುಂಬ ಇದೆ ಅಂತಲೇ ಹೇಳ್ಬೋದು. ದಯವಿಟ್ಟು ರೋಗಿಗಳಿಗೆ, ಪೇಷಂಟ್ಗಳಿಗೆ ಕೊಡಿ, ನೀವು ಕೂಡ ತಿನ್ನಿ. ದಿನಕ್ಕೆ 1 ಅಥವಾ 2 ತಿಂದರೆ ಏನೂ ಆಗೋದಿಲ್ಲ, ನಥಿಂಗ್ ಪ್ರಾಬ್ಲಮ್. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೀಕ್ಷಕರೇ. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.